ಅಂದ್ರೆ ಕಲಬುರಗಿ ಕ್ರೀಡಾಪಟುಗಳ ಮಾತು ನಾವು ಈ ಬಾರಿ ಎರಡನೇ ಬಾರಿ ಗೆದ್ದೇ ಗೆಲ್ತೀವಿ ಅನ್ನೋ ವಿಶ್ವಾಸನ ವ್ಯಕ್ತಪಡಿಸಿರುವಂತದ್ದು ಪೃಥ್ವಿರಾಜ್. ಓಕೆ ಅರುಣ್, ಬೆಂಗಳೂರಿಗೆ ಶರಣಾರ್ಥಿ. ಆಕ್ಚುಲಿ ಕಳೆದ ಬಾರಿ ಕಪ್ ಗೆದ್ದಿದ್ದಂತ ಹಿನ್ನೆಲೆಯಲ್ಲಿ ಈ ಬಾರಿ ಬೆಂಗಳೂರಿನಲ್ಲೇ ಫೈನಲ್ ಮ್ಯಾಚ್ ನಡೀಬೇಕಾಗಿತ್ತು. ಗೊತ್ತಿದೆ ಎಲ್ಲರಿಗೂ ಯಾವ ರೀತಿಯ ಪಾಲಿಟಿಕ್ಸ್ ನಡೀತು ಅಂತ. ನಿರಾಸೆ ಇದೆ ಅಲ್ಲಿ ಮ್ಯಾಚ್ ನಡೀತಾ ಇಲ್ಲ ಅಂತ. ಬಟ್ ಕ್ರೇಜ್ ಅಂತೂ ಕಮ್ಮಿ ಮಾಡ್ಲಿಕ್ಕೆ ಆಗಿಲ್ಲ. ಆರ್ಸಿಬಿ ಫ್ಯಾನ್ಸ್ ಎಕ್ಸ್ಪೆಕ್ಟೇಷನ್ ಹೇಗಿದೆ ಜೋಶ್ ಬೆಂಗಳೂರಿನಲ್ಲಿ? ಖಂಡಿತ ಬೆಂಗಳೂರಲ್ಲಿ ಇವತ್ತೇನಾದ್ರೂ ಮ್ಯಾಚ್ ಆಗಿದ್ರೆ ಖಂಡಿತವಾಗಿ ಕೂಡ ಆರ್ಸಿಬಿ ಎಕ್ಸ್ಪೆಕ್ಟೇಷನ್ ಯಾವ ರೀತಿ ಇತ್ತು ಅಂತ ಹೇಳಿ ಈಗ ಬೆಂಗಳೂರಲ್ಲಿ ಇಟ್ಕೊಂಡು ಗ್ರೌಂಡ್ ಅಲ್ಲಿ ಕ್ರಿಕೆಟ್ ಆಡ್ತಿರುವಂತ ಆರ್ಸಿಬಿ ಅಭಿಮಾನಿಗಳ ಜೋಶ್ ಹೇಗಿದೆ ಅಂತ ಹೇಳಿ ಈ ವರ್ಷ ಸೆಕೆಂಡ್ ಗೆದ್ದೇ ಗೆಲ್ತಾರೆ ಅಂತ ಹೇಳ್ತಾ ಇದ್ದಾರೆ. ಹೇಗಿದೆ ಸೆಕೆಂಡ್ ಟೈಮ್ ಸರ್? ಈ ಸತಿನೂ ಹಿಸ್ಟ್ರಿ ರಿಪೀಟ್ಸ್. ಈ ಸತಿನೂ ಆರ್ಸಿಬಿ ಕಪ್ ಎತ್ತೋದೆ, ಈ ಸತಿ ಕಪ್ ನಮ್ದೇ. ಬಟ್ ಜಿಟಿ ಲಾಸ್ಟ್ ಕ್ವಾಲಿಫೈರ್ ಅಲ್ಲಿ ನಿಮಗೆ ಮತ್ತೆ ಬ್ಯಾಕಪ್ ಬಂದಿರೋದು ನೋಡ್ತಾ ಇದ್ದಾರೆ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ. ಸೊ ಟಫ್ ಅಂತ ಇದೇ ಇರುತ್ತೆ ಕಾಂಪಿಟೇಷನ್. ನಮ್ಮ ಪ್ಲೇಯರ್ಸ್ ಯಾವುದಕ್ಕೂ ಜಗಲ್ಲ. ನಮ್ಮ ಕ್ಯಾಪ್ಟನ್ ದುರಂಧರ್ 2. ಸೊ ಈ ಸತಿ ಏನೇ ಸ್ಟ್ರಾಟಜಿ ಹಾಕೊಂಡ್ರು ಜಿಟಿ ಅವರು ಈ ಸತಿ ನಮ್ಮ ಸ್ಟ್ರಾಟಜಿ ಮುಂದೆ ಅವ್ರದ್ದೇನು ಇಲ್ಲ. ಈ ಸತಿ ನಾವು ಗೆದ್ದೇ ಗೆಲ್ತೀವಿ. ಟಾಪ್ 3 ಬ್ಯಾಟ್ಸ್ಮನ್ ಜಿಟಿ ನಿಮಗೆ ಸಾಯಿ ಸುದರ್ಶನ್, ಅದರ ಜೊತೆಗೆ ಶುಭ್ಮನ್ ಗಿಲ್ ಮತ್ತು ಬಟ್ಲರ್ ಮೂವರು ಕೂಡ ಒಳ್ಳೆ ಫಾರ್ಮ್ ಅಲ್ಲಿ. ಈ 3 ವಿಕೆಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ತಾವೇನು ಹೇಳ್ತೀರಿ ಸರ್? ಖಂಡಿತ ನಮ್ದು ಒಳ್ಳೆ ಫಾರ್ಮ್ ಅಲ್ಲಿ ಇದೆ ಬೌಲಿಂಗ್. ಸೊ ಖಂಡಿತ ನಮ್ದು ಪವರ್ ಪ್ಲೇ ವಿಕೆಟ್ ಬಂದೇ ಬರುತ್ತೆ. ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ. ಸೊ ಭುವನೇಶ್ವರ್ ಅಂತೂ ಒಳ್ಳೆ ಪಿಚ್ ಅಲ್ಲಿ ಇದ್ದಾರೆ. ಸೊ ಈ ಸತಿ ಕಪ್ ನಮ್ದೆ. ಸರ್ ತಾವೇನು ಹೇಳ್ತೀರಿ ಸರ್? ಆಸ್ ಯೂಶುವಲ್ ಸರ್, ಆಸ್ ಯೂಶುವಲ್ ಈ ಸರಿನೂ ಕಪ್ ನಮ್ದೆ. ಫಾರ್ಮ್ ಅಲ್ಲಿ ಇದ್ದಾರೆ. ಆಸ್ ಯೂಶುವಲ್ ವಿರಾಟ್ ಕೊಹ್ಲಿ ನಮ್ಮ ಬಾಸ್. ಎಲ್ಲಾ ಕಡೆನೂ ನಿಮ್ಗೆ ಗೊತ್ತಿರೋರಿಗೆ ಅವ್ರು ಆಡ್ತಾರೆ. ಸ್ಟ್ರೈಕಲ್ಲಿ ನಿಂತ್ಕೊಂಡ್ರೆ ಅವ್ರದ್ದೇ. ಅದ್ ಬಿಟ್ರೆ ನಮ್ಮ ಕ್ಯಾಪ್ಟನ್ ಗೆದ್ದೇ ಗೆಲ್ತೀವಿ. ಈ ಸರಿ ಅಂತೂ ಕಪ್ ನಮ್ದೆ ಆಗತ್ತೆ. ಕಿಂಗ್ ಕೊಹ್ಲಿ ಬಗ್ಗೆ ಮಾತಾಡ್ತಿರಲ್ಲ. ಕಿಂಗ್ ಕೊಹ್ಲಿ ಬಗ್ಗೆ ಮಾತಾಡೋಕೆ ದೊಡ್ಡವರಲ್ಲ ನಾವು. ಸೊ ಅವ್ರ ಪ್ಲೇಯರ್, ಅವರು ಇಂಟರ್ನ್ಯಾಷನಲ್ ಪ್ಲೇಯರ್, ರನ್ ಮಾಸ್ಟರ್, ನಿಮ್ಗೆ ಗೊತ್ತಿರೋಂಗೆ. ಸೊ ಅವ್ರು ಯಾರು ಬೀಟ್ ಮಾಡಕ್ಕಾಗತ್ತೆ? ಸೊ ಈ ಸಲಿನೂ ಅವ್ರು ಆಡ್ತಾರೆ. ಫೈನಲ್ ಅಲ್ಲಿ ಅವರೇ ಆಡೋದು ನೋಡಿ ಗೆದ್ದೇ ಗೆಲ್ತಾರೆ ನೋಡಿ. ಏನ್ ಸರ್ ಇವತ್ತಿನ ಮ್ಯಾಚ್ ಹೈಲೈಟ್ ಏನಾಗ್ಬೋದು? ಇವತ್ತು ಆರ್ಸಿಬಿ ಗೆಲ್ಲುತ್ತೆ. ಇಷ್ಟು ವರ್ಷ ನಾವು ಡಿಪೆಂಡ್ ಆಗಿದ್ವಿ. ಇವಾಗ ಬ್ಯಾಟಿಂಗ್ ಡೆಪ್ತ್ ಚೆನ್ನಾಗಿದೆ. ಸೊ ಇದೇ ಆರ್ಸಿಬಿ. ಫಿಲ್ ಸಾಲ್ಟ್ ಆಡ್ಬೇಕಾಗಿತ್ತು. ಫಿಲ್ ಸಾಲ್ಟ್ ಆಡಿಲ್ಲ ಅಂದ್ರೆ ಪರವಾಗಿಲ್ಲ. ನಮ್ಮ ಆರ್ಸಿಬಿ ಬ್ಯಾಲೆನ್ಸ್ ಇದೆ. ನಮ್ಮ ವೆಂಕಟೇಶ್ ಆಡಿದ್ರೆ ಪರವಾಗಿಲ್ಲ. ಬಟ್ ವಿನ್ ಆಗ್ತದೆ. ಸ್ಟ್ರಾಟಜಿ ಚೆನ್ನಾಗಿದೆ. ನಮ್ಮ ಪಟಿದಾರ್ ಕ್ಯಾಪ್ಟನ್ಶಿಪ್ ಇರೋರು ಆರ್ಸಿಬಿ ಸೂಪರ್. ಬಟ್ ಜಿಟಿನ ನಾವು ಅಷ್ಟು ಸುಲಭವಾಗಿ ತಗೊಳ್ಳೋಂಗಿಲ್ಲ ಅಲ್ವಾ? ಬೌಲಿಂಗ್ ಕೂಡ ತುಂಬಾ ಚೆನ್ನಾಗಿದೆ. 28 ವಿಕೆಟ್ ತಗೊಂಡಿದ್ದಾರೆ. ರಬಾಡ ಬೌಲಿಂಗ್ ಹುಷಾರಾಗಿ ಆಡಿದ್ರೆ ನಮ್ದು ಪವರ್ ಪ್ಲೇ ಅಲ್ಲಿ ಆಡ್ಬಿಟ್ರೆ ನಮ್ದೇ ಮ್ಯಾಚ್. ಒನ್ ಸೈಡ್ ಗೇಮ್ ಆಗುತ್ತೆ ಸರ್. ಗ್ಯಾರಂಟಿ ಒನ್ ಸೈಡ್ ಗೇಮ್. ಮಕ್ಕಳು ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ ಏನ್ ಹೇಳ್ತಾರೆ ಅಂತ ಹೇಳಿ. ಆರ್ಸಿಬಿ ಫ್ಯಾನ್ಸ್ ಅನ್ಸುತ್ತೆ ಅಲ್ವಾ? ಏನ್ ಹೇಳ್ತೀರಾ ಇವತ್ತಿನ ಮ್ಯಾಚ್? ಆರ್ಸಿಬಿ ಒಳ್ಳೆ ಫಾರ್ಮ್ ಅಲ್ಲಿ ಇದೆ. ಜಿಟಿ ಮೇಲೆ ಒಳ್ಳೆ ಹೇಗೆ ಪ್ಲಾನ್ ಮಾಡ್ಕೊಂಡಿದ್ದೀರಿ ಮ್ಯಾಚ್ ಅನ್ನು ನೋಡ್ಲಿಕ್ಕೆ? ಮನೆಯಲ್ಲಿ ಸಾಕಷ್ಟು ಜನ ಎಲ್ಲ ಅಭಿಮಾನಿಗಳೆಲ್ಲರೂ ಕೂಡ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಕೆಲವರು ಬಿಗ್ ಸ್ಕ್ರೀನ್ ಅಲ್ಲಿ ನೋಡ್ಲಿಕ್ಕೆ ತುಂಬಾನೇ ಇಷ್ಟಪಡ್ತಾ ಇದ್ದಾರೆ. ಕೆಲವರು ಆರ್ಸಿಬಿ ಜೋಶ್ ಮಾತ್ರ ಎಲ್ಲೇ ವಿಶ್ವದ ಯಾವ ಮೂಲೆಯಲ್ಲಿ ಮ್ಯಾಚ್ ನಡೀತಾ ಇದ್ರೆ ಆರ್ಸಿಬಿ ಫ್ಯಾನ್ಸ್ ಜೋಶ್ ಹೇಗಿರುತ್ತೆ ಅನ್ನೋದನ್ನ ತೋರಿಸ್ಕೊಳ್ತಾ ಇದ್ದಾರೆ ಬೆಂಗಳೂರಿನ ಆರ್ಸಿಬಿ. ಓಕೆ, ಧನ್ಯವಾದ ಅರುಣ್. ಫ್ಯಾನ್ಸ್